ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲಾಡಳಿತ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ನಗರದ ಕೋಟೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ಶನಿವಾರ ನಡೆಯಿತು. ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ PM ನರೇಂದ್ರ ಸ್ವಾಮಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಮಾನ್ಯರೇ, ಸ್ವಾತಂತ್ರ್ಯ ದಿನ ಕವಾಯತಿನಲ್ಲಿ 21 ತುಕಡಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಪಥಸಂಚಲನದ ತಂಡಗಳನ್ನು ಪರಿವೀಕ್ಷಣೆಯನ್ನು ಮಾಡಲಿಕ್ಕೆ ಗೌರವಾನ್ವಿತ ಅತಿಥಿಗಳು ತೆರಳುತ್ತಾ ಇದ್ದಾರೆ. DER ಪೊಲೀಸ್ ನಾಗರಿಕ ತರಬೇತಿ ಕೇಂದ್ರ ಕುಶಾಲನಗರ, FMC ಕಾಲೇಜು, NCC, PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಕೊಡಗು, ಸೈನಿಕ್ ಶಾಲೆ, ಸಂತ ಜೋಸೆಫರ ಪ್ರೌಢಶಾಲೆ, ಜನರಲ್ ಪ್ರಾಥಮಿಕ ಶಾಲೆ, PM ಶ್ರೀ ಕೇಂದ್ರೀಯ ವಿದ್ಯಾಲಯ ಕೊಡಗು, ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲೆ ವಿಭಾಗ, ಸೇವಾದಳ, ಸಂತ. ಮೊದಲನೇ ತಂಡ DAR ಪೊಲೀಸ್ ಶ್ರೀ ರಮೇಶ್ ಪೊಲೀಸ್ ಉಪನಿರೀಕ್ಷಕರು ಮುನ್ನಡೆಸ್ತಾ ಇದ್ದಾರೆ. ಎರಡನೇ ತಂಡ ನಾಗರಿಕ ಸೇವಾ ಪೊಲೀಸ್ ತಂಡವನ್ನ ಕುಮಾರಿ ಅನ್ನಪೂರ್ಣ SS ಪೊಲೀಸ್ ಉಪನಿರೀಕ್ಷಕರು ಮುನ್ನಡೆಸ್ತಾ ಇದ್ದಾರೆ. ಗೃಹ ರಕ್ಷಕ ದಳ ಮೂರನೇ ತಂಡವಾಗಿ ಶ್ರೀ ಭರತ್ DR ಪ್ಲಟೂನ್ ಕಮಾಂಡರ್ ತಮ್ಮ ಸಾರಥ್ಯದಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅರಣ್ಯ ಇಲಾಖೆ ತಂಡವನ್ನ ಶ್ರೀ ಸದಾನಂದ ಹಿಪ್ಪರಗಿ DRFO ಅವರು ತಮ್ಮ ನಾಯಕತ್ವದಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅರಣ್ಯ ಇಲಾಖೆ ತರಬೇತಿ ಕೇಂದ್ರ ಕುಶಾಲನಗರ ಈ ತಂಡವನ್ನ ಗಸ್ತು ಅರಣ್ಯ ಪಾಲಕರಾಗಿರುವ ಶ್ರೀ ಗುರುಸ್ವಾಮಿ KJ ಅವರು ಮುನ್ನಡೆಸಿಕೊಂಡು ಸಾಕ್ತಾ ಇದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು NCC ಘಟಕ HR ಅವರಿಂದ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸೈನಿಕ ಶಾಲೆ ಕೊಡಗು ಶ್ರೀ RM ಇವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಹಾಗೆ ಇವರನ್ನು ಹಿಂಬಾಲಿಸಿ ಬರುತ್ತಿರುವುದು ಸಂತ ಜೋಸೆಫರ ಸಂಯುಕ್ತ ಪ್ರೌಢಶಾಲೆ ಶ್ರೀ JMAD ಅವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ತದನಂತರದ ತಂಡ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ ಶ್ರೀ ನಿಶಾಂತ್ MD ಇವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಕುಮಾರಿ ಪ್ರತ್ಯುಷಾ M ಸುವರ್ಣ ಇವರ ನಾಯಕತ್ವದಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ರಾಜೇಶ್ವರಿ ಪ್ರೌಢಶಾಲೆಯ ಸ್ಕೌಟ್ ತಂಡವನ್ನ ಶ್ರೀ ತುಷಾರ್ ಇವರ ನಾಯಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಬ್ಲಾಸಮ್ ಶಾಲೆಯ ಸ್ಕೌಟ್ ತಂಡವನ್ನ ಶ್ರೀ ದುಖ್ಚಂದ್ ಖಮಾನ್ ಇವರ ನಾಯಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಸಂತ ಜೋಸಫರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ತಂಡವನ್ನ ಕುಮಾರಿ ಮಾನ್ವಿ KV ಇವರು ಮುನ್ನಡೆಸಿಕೊಂಡು ಸಾಗ್ತಾ ಇದ್ದಾರೆ. PM ಶ್ರೀ ಕೇಂದ್ರೀಯ ವಿದ್ಯಾಲಯ ಕುಮಾರಿ ವೃಷ್ಟಿ ತಿಲಕ್ ರವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ.
IPM ಇವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಬಹಳ ಹೆಮ್ಮೆಯಿಂದ ಮುನ್ನಡೆಸುತ್ತಿದ್ದಾರೆ. ಸಂತ ವೈಕಲರ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಸೇವಾದಳ ಶ್ರೀ ತಾಜಿಕ್ಖಾನ್ MZ ಇವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಹೆಮ್ಮೆಯಿಂದ ಮುನ್ನಡೆಸುತ್ತಿದ್ದಾರೆ. ಶ್ರೀಬದ್ಧ ಹಾಗೂ ಶಿಸ್ತುಬದ್ಧ ನಡಿಗೆಯೊಂದಿಗೆ ಕೊಡಗು ವಿದ್ಯಾಲಯದ ಕುಮಾರಿ ಆದ್ಯಾರೈ ಇವರ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಅತ್ಯುತ್ತಮವಾಗಿ ಮುನ್ನಡೆಸುತ್ತಿದ್ದಾರೆ. ಈ 20 ತಂಡಗಳಿಗೆ ಹಿನ್ನೆಲೆ ವಾದ್ಯ ಸಂಗೀತವನ್ನು ನೀಡುತ್ತಿರುವವರು ನಾನು 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ಅರ್ಪಿಸಿದ ಅಸಂಖ್ಯಾತ ಮಹನೀಯರ ತ್ಯಾಗ, ಬಲಿದಾನ ಮತ್ತು ಕನಸುಗಳನ್ನ ಸ್ಮರಿಸುವ ಪವಿತ್ರ ದಿನವನ್ನ ಇಂದು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ನೆಲದಿಂದ ಬ್ರಿಟಿಷರನ್ನು ಹೊರಹಾಕಲು ಅಸಂಖ್ಯಾತ ದೇಶಭಕ್ತರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡಿದ್ದಾರೆ. ಅಹಿಂಸೆಯನ್ನೇ ಅಸ್ತ್ರವನ್ನಾಗಿ ರೂಪಿಸಿದ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಜವಾಹರ್ಲಾಲ್ ನೆಹರು ಅವರು, ವಲ್ಲಭಾಯ್ ಪಟೇಲ್ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ರವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಒಳಗೊಂಡಿದ್ದಂತೆ ಎಲ್ಲ ಧೀರ ಮಹನೀಯರು ಭಾರತದ ಸ್ವಾತಂತ್ರ್ಯವನ್ನು ಗಳಿಸಲು ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕೆಳದಿ ಚೆನ್ನಮ್ಮ ರಾಣಿ ಅಬ್ಬಕ್ಕ, ಇನ್ನೂ ಮುಂತಾದ ಹಲವಾರು ವೀರ ವನಿತೆಯರು ಈ ದೆಸೆಯಲ್ಲಿ ಅವಿಸ್ಮರಣೀಯರಾಗಿದ್ದಾರೆ. ಕೊಡಗು ಎಂದ್ರೆ ಕೇವಲ ಪ್ರಕೃತಿಯ ಸೌಂದರ್ಯ ಅಲ್ಲ, ಇದು ಶೌರ್ಯ, ತ್ಯಾಗ, ದೇಶ ಪ್ರೇಮ ಮತ್ತು ಸಂಸ್ಕೃತಿಯ ಸಂಗಮವಾಗಿದೆ. ಪಶ್ಚಿಮ ಘಟ್ಟಗಳ ಹಸಿರು ಹೊದಿಕೆಯ ನಡುವೆ ಕಾವೇರಿ ಹುಟ್ಟುವ ಈ ಪುಣ್ಯಭೂಮಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೂ ತನ್ನದೇ ಆದ ಅಮೂಲ್ಯ ಕೊಡುಗೆಯನ್ನ ನೀಡಿದೆ. ಕೊಡಗಿನ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೆನಪಿಸಿಕೊಂಡಾಗ ಗುಡ್ಡೆಮನೆ ಅಪ್ಪಯ್ಯಗೌಡ ಅವರಂತಹ ವೀರರನ್ನು ನಾವು ಮರೆಯಲು ಸಾಧ್ಯವಿಲ್ಲ. ನಂತರ ಪಂಜಂಡ ಐ ಬೆಳ್ಳಿಯಪ್ಪ ಅವರು ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸ್ವದೇಶಿ ಮತ್ತು ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಕೊಡಗಿನ ಜನರ ನಡುವೆ ಜನಾಂದೋಲನ ಆಗಿಸಿದರು. ಅದಕ್ಕಾಗಿಯೇ ಅವರನ್ನು ಪ್ರೀತಿಯಿಂದ ಕೊಡಗಿನ ಗಾಂಧಿ ಎಂದು ಕರೆಯಲಾಯಿತು. ಕೊಡಗಿನಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಜನಬೆಂಬಲವನ್ನು ಸಂಘಟಿಸುವಲ್ಲಿ ಪಂಜಂಡ ಬೆಳ್ಳಿಯಪ್ಪನವರ ಪಾತ್ರ ಅಪಾರ. ಕೊಡಗು ಪತ್ರಿಕೆಯ ಮೂಲಕ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವ ಕೆಲಸವೂ ನಡೆಯಿತು. 1930ರ ಸತ್ಯಾಗ್ರಹ ಚಳವಳಿಯಲ್ಲಿ ಅವರು ಸೇರಿದಂತೆ ಹಲವು ಹೋರಾಟಗಾರರು ಬಂಧನಕ್ಕೊಳಗಾದರು. ಪಂಜಂಡ ಬೆಳ್ಳಿಯಪ್ಪ, ಕೊಳ್ಳಿಮಾಡ ಕರುಂಬಯ್ಯ, CM ಪೂಣಚ್ಚ ಸೇರಿದಂತೆ ಸ್ಥಳೀಯ ನಾಯಕರು ಗಾಂಧೀಜಿಯವರನ್ನು ಕೊಡಗಿಗೆ ಆಹ್ವಾನಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1934ರ ಫೆಬ್ರವರಿ 21ರಿಂದ 23ರವರೆಗೆ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಿದ್ದರು. ಗಾಂಧೀಜಿಯವರ ಆಗಮನದಿಂದ ಈ ಮಣ್ಣಿನಲ್ಲಿ ಸ್ವಾತಂತ್ರ್ಯದ ಕಿಡಿ ಇನ್ನಷ್ಟು ಪ್ರಜ್ವಲಿಸಿತು. ಸತ್ಯ, ಅಹಿಂಸೆ, ಅಸ್ಪೃಶ್ಯತಾ ನಿವಾರಣೆ, ಖಾದಿ, ಸ್ವಾವಲಂಬನೆ ಮತ್ತು ಸಾಮಾಜಿಕ ಸಮಾನತೆಯ ಅವರ ಚಿಂತನೆಗಳು ಕೊಡಗಿನ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದವು. ಗುಡ್ಡೆಮನೆ ಅಪ್ಪಯ್ಯಗೌಡ, ಪಂಜಂಡ ಬೆಳ್ಳಿಯಪ್ಪ, CM ಪುಣಚ್ಚ, ಕೋಡಂದೇರ ಪೂವಯ್ಯ, ಕೋದಂಡ ಅಪ್ಪಯ್ಯ, CM ವೆಂಕಪ್ಪಯ್ಯ, ಗುಂಡುಗುಟ್ಟಿ ಮಂಜುನಾಥಯ್ಯ, MM ಸಿದ್ದಿಕ್, HR ಕೃಷ್ಣಯ್ಯ, ಕೊಳ್ಳಿಮಾಡ ಕರುಂಬಯ್ಯ, ಮಂಡೆ ಬಂಡ ಕಾರ್ಯಪ್ಪ, ಮುಕ್ಕಾಟಿರ ಬೋಜಪ್ಪ, ಮಲ್ಲಂಗಡ ಚಂಗಪ್ಪ ಮಾರಯ್ಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇಂತಹ ಅಸಂಖ್ಯಾತ ವೀರರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಕೊಡಗಿನ ಮಹಿಳೆಯರು ಸತ್ಯಾಗ್ರಹ ಮತ್ತು ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸಿ ಈ ಮಣ್ಣಿನ ಪರಂಪರೆಯ ಮೌಲ್ಯ ಹೆಚ್ಚಿಸಿದ್ದಾರೆ. ಕೊಡಗಿನ ಮಣ್ಣಿನಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟವು ಸರ್ವರನ್ನು ಒಳಗೊಂಡ ಜನಮಾನಸದ ಹೋರಾಟವಾಗಿತ್ತು ಎನ್ನುವುದು ಹೆಮ್ಮೆಯ ಸಂಗತಿ. ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ದೇಶದ ಗಡಿಗಳನ್ನು ಕಾಯುವ ಸೇನಾ ಪರಂಪರೆಯಲ್ಲಿಯೂ ಕೊಡಗು ಮುಂಚೂಣಿಯಲ್ಲಿದೆ.
ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಮತ್ತು ಜನರಲ್ KS ತಿಮ್ಮಯ್ಯ ಇವರು ಭಾರತದ ಸೇನಾ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಎರಡು ಮಹಾನ್ ಹೆಸರುಗಳು. KM ಕಾರ್ಯಪ್ಪ ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ದೇಶದ ಸೇನಾ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದರು. ಜನರಲ್ ತಿಮ್ಮಯ್ಯ ಅವರ ಸೈನಿಕ ನಾಯಕತ್ವವು ಭಾರತದ ರಕ್ಷಣಾ ಇತಿಹಾಸದ ಅಮೂಲ್ಯ ಅಧ್ಯಾಯ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕೊಡಗು ಸ್ವಾತಂತ್ರ್ಯವನ್ನು ರಕ್ಷಿಸಲು ಯೋಧರನ್ನೂ ಕೊಟ್ಟಿದೆ ಹಾಗೂ ಕೊಡುತ್ತಾ ಇದೆ. ಇದೇ ಕೊಡಗಿನ ಮಣ್ಣಿನ ವೈಶಿಷ್ಟ್ಯ. ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಅಧ್ಯಕ್ಷತೆ ವಹಿಸಿದ್ದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರಾದ SR ಮೆಹರೂಜ್ ಖಾನ್, ಮಡಿಕೇರಿ ನಗರಸಭೆ ಅಧ್ಯಕ್ಷರಾದ ಕಲಾವತಿ P, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ TM ಧರ್ಮಜ ಉತ್ತಪ್ಪ, ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ, ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ S ಹಾದಿಮನಿ, ಮಾಜಿ ಸೈನಿಕರು, ಜಿಲ್ಲಾ ಹಾಗೂ ತಾಲೂಕಿನ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಸ್ತುತ ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯವು ಪೂರ್ವಜರ ತ್ಯಾಗ ಬಲಿದಾನದ ಪರಿಶ್ರಮದ ಬಳುವಳಿಯಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧೀಜಿ ಸೇರಿದಂತೆ ಮಹನೀಯರನ್ನು ಸ್ಮರಿಸುವುದರ ಜೊತೆಗೆ ಅವರ ಆಕಾಂಕ್ಷೆಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಪುರಸಭೆ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಹೇಳಿದರು. ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಕುಶಾಲನಗರದ ವಿವಿಧ ಶಾಲಾ ಕಾಲೇಜು, ಪೊಲೀಸ್, NCC ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪಥಸಂಚಲನ ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿ ಸಂದೇಶ ನೀಡಿದ ಅವರು, ಹಲವಾರು ಹೋರಾಟಗಳು ಹಾಗೂ ಅನೇಕ ಚಳುವಳಿಗಳ ಮೂಲಕ ಪಡೆದು ನಮ್ಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವವನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ದೇಶಕ್ಕಾಗಿ ಹೋರಾಟ ನಡೆಸಿದ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಿಸುವುದು ನಮ್ಮೆಲ್ಲರ ಹೆಮ್ಮೆ ಎಂದರು. ಹೃದಯಗಳಲ್ಲಿ ಸದಾ ಹಸಿರಾದ ಸಂಕಲ್ಪದೊಂದಿಗೆ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಅತಿಥಿ ಗಣ್ಯರು ನೆರವೇರಿಸ್ತಾ ಇದ್ದಾರೆ. ಸತ್ಯ ಅಹಿಂಸೆಯ ಹರಿಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಮಹಾನ್ ಮಾನವತಾವಾದಿ, ಸಮಾನತೆ ಕರ್ನಾಟಕ ಪೊಲೀಸ್ ತಂಡದ ನಾಯಕಿ ಅರಣ್ಯ ತರಬೇತಿ ಕೇಂದ್ರ ಕುಶಾಲನಗರ ತಂಡದ ನಾಯಕ ಪರಿಸರ ಸಂರಕ್ಷಣೆ ಮತ್ತು ಅರಣ್ಯ ಸಂರಕ್ಷಣೆ ಪ್ರೌಢಶಾಲಾ ವಿಭಾಗದ NCC ತಂಡ ಈ ಒಂದು ತಂಡದ ನಾಯಕ ಗಣೇಶ, ಫಾತಿಮಾ ಪ್ರೌಢಶಾಲೆಯ ಗೈಡ್ಸ್ ತಂಡ. Police officers and men, forest officers and men, and students on parade, sir. Parade is ready for inspection, sir. Nation salute! Save! ಇದು ಕೇವಲ ಈ ಒಂದು ಬರುವ ಒಂದು ಸ್ವಾತಂತ್ರ್ಯ ಒಂದು ದಿನಕ್ಕೆ ಅಷ್ಟೇ ಒಂದು ಸೀಮಿತವಾದಲ್ಲ. ಸುಮಾರು ವರ್ಷಗಳಿಂದ ಶತಗಳಲ್ಲಿ ಹೋರಾಡಿರುವ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ನಮಗೆ ಭಾರತದ ಸ್ವಾತಂತ್ರ್ಯವರು ಇವತ್ತು ಲಾಂಗ್ ಟರ್ಮ್ ಹೇಳಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ನಾವು ಸ್ಮರಿಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ಕೊಡಗಿನಲ್ಲಿ ಪಂಡ್ಯಣ್ಣ ಬೆಳ್ಯಪ್ಪ, CM ಪೂನಚ್ಚ, ಗುಂಡುಗುಟ್ಟಿ ಮಂಜತಯ್ಯ, ಬಾಲವಣ್ಣ ಚೆಂಗಪ್ಪ, ಚೆಕ್ಕೇರ ಮನ್ನಯ್ಯ, ಕೋಳಿಮನ ಕರುಂಬಯ್ಯ ಹಾಗೂ ಇನ್ನಿತರ ಸುಮಾರು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರೋದನ್ನು ಅವನ್ನೆಲ್ಲರೂ ಕೂಡ ನಾವು ನೆನೆಸ್ಕೋಬೇಕಾಗ್ತದೆ.
ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಹೆಬ್ಬಾಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಧ್ಯಾಪಕ ವೆಂಕಟ್ ನಾಯ್ಡು ಮಾತನಾಡಿ, ಅನೇಕ ವರ್ಷಗಳ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮಗೆ ಈ ಅಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ಸ್ವಾತಂತ್ರ್ಯ ಎಂದರೆ ಕೇವಲ ಬಂಧನಗಳಿಂದ ಮುಕ್ತಿ ಅಲ್ಲ, ಸ್ವಾತಂತ್ರ್ಯ ಎಂದರೆ ಜವಾಬ್ದಾರಿಯೊಂದಿಗೆ ಬದುಕುವ ಅವಕಾಶ. ಭಾರತದ ಸ್ವಾತಂತ್ರ್ಯ ನಮಗೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೀಡಿದೆ. ನಮ್ಮ ದೇಶ ಹಲವು ಭಾಷೆಗಳು, ಸಂಸ್ಕೃತಿಗಳು, ಧರ್ಮಗಳು ಮತ್ತು ಸಂಪ್ರದಾಯಗಳ ಸಂಗಮ. ಈ ವೈವಿಧ್ಯತೆಗೆ ಭಾರತದ ವಿಶೇಷತೆ. ವಿಭಿನ್ನತೆಯ ನಡುವೆಯೂ ಒಗ್ಗಟ್ಟಿನಿಂದ ಬದುಕುವುದು ನಮ್ಮ ದೇಶದ ದೊಡ್ಡ ಶಕ್ತಿ ಎಂದರು. ವರ್ಷಗಳ ಇತಿಹಾಸದಲ್ಲಿ ಅನೇಕ ಜನ ಮಹಾನುಭಾವರು, ಮಹಾನ್ ಪುರುಷರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಅಂತಹದ್ರಲ್ಲಿ 1857ರ ಸಿಪಾಯಿ ದಂಗೆ ಅದು ಮೊದಲ ಭಾರತ ಸ್ವತಂತ್ರ ಸಂಗ್ರಾಮ ಅಂತಲೇ ಕರೆಯುತ್ತೇವೆ. ಅದು ನಡೆದಿದ್ದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಮೇ 10, 1857ರಲ್ಲಿ ಆ ಸ್ವತಂತ್ರ ಸಂಗ್ರಾಮ ನಡೆದಿದ್ದು. ಇದು ಬ್ರಿಟಿಷರ ವಿರುದ್ಧ ನಡೆದಂತಹ ಮೊಟ್ಟ ಮೊದಲ ಆ ಸಂಗ್ರಾಮ. ಆ ಸಂಗ್ರಾಮ ನಡೆಯಲು ಕಾರಣ ಆದದ್ದು ಬ್ರಿಟಿಷರು ನೀಡುತ್ತಿರುವಂತಹ ಹೆಚ್ಚುವರಿ ತೆರಿಗೆಯನ್ನು ಹಾಕುತ್ತಿದ್ದಂತಹ ಹೆಚ್ಚುವರಿ ತೆರಿಗೆಯ ವಿರುದ್ಧವಾಗಿ ಹೋರಾಟ ಮಾಡಿದ್ದು ಮತ್ತು ಲಾರ್ಡ್ ಡೌಲೌಸಿಯವರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಆ ಆದೇಶದ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ನಾವು ಸಂಗ್ರಾಮವನ್ನು ನಾವು ನೋಡಬಹುದು. ಮಾನ್ಯರೇ, ಇಲ್ಲಿ ಮಂಗಲ ಪಾಂಡೆ ಎನ್ನುವಂತಹ ಒಬ್ಬ ದೇಶಭಕ್ತ, ಆ ದೇಶಭಕ್ತ ವೀರ ಸಿಪಾಯಿ ಆತ. ಅಂತಹ ಮಂಗಲ ಪಾಂಡೆ ಎನ್ನುವಂಥವರು ಬ್ರಿಟಿಷರ ಗುಂಡೇಟಿಗೆ ನಾನು ಬಲಿಯಾಗಬಾರದು, ಈ ದೇಶದ ಸ್ವತಂತ್ರಕ್ಕಾಗಿ ನಾನು ಹೋರಾಟ ಮಾಡಿ ತನ್ನಿಂದಲೇ ನಾನು ಗುಂಡಾರಿಸಿಕೊಂಡು ಸಾಯುವಂತಹ ಒಂದು ಸನ್ನಿವೇಶವನ್ನ ಮಂಗಲ ಪಾಂಡೆಯ ಒಂದು ಸನ್ನಿವೇಶವನ್ನು ನೋಡಬಹುದು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಈ ಸ್ವಾತಂತ್ರ್ಯದ ಹಿಂದೆ ಅನೇಕ ವರ್ಷಗಳ ನೋವು, ಹೋರಾಟ ಮತ್ತು ತ್ಯಾಗ ಅಡಗಿದೆ. ಬ್ರಿಟಿಷರ ಆಡಳಿತದ ವಿರುದ್ಧ ಭಾರತೀಯರು ಹಲವು ರೀತಿಯಲ್ಲಿ ಹೋರಾಡಿದರು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಹೋರಾಟದಿಂದ ಹಿಡಿದು ಭಗತ್ ಸಿಂಗ್ ಅವರಂತಹ ಕ್ರಾಂತಿಕಾರಿಗಳ ತ್ಯಾಗದವರೆಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನಮ್ಮಲ್ಲಿ ದೇಶಭಕ್ತಿಯನ್ನು ಮೂಡಿಸುತ್ತದೆ. ಸುಭಾಷ್ ಚಂದ್ರ ಬೋಸ್ ಅವರ ಧೈರ್ಯ, ಸರ್ದಾರ್ ಪಟೇಲ್ ಅವರ ಸಂಘಟನಾ ಶಕ್ತಿ ಮತ್ತು ಅನೇಕ ಹೋರಾಟಗಾರರ ಕೊಡುಗೆ ನಮ್ಮ ಸ್ವಾತಂತ್ರ್ಯದ ಬುನಾದಿಯಾಗಿದೆ ಎಂದರು. ಅಂಧಕಾರದ ರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮ ಭವಿಷ್ಯತ್ ಕೂಡ ಅವತ್ತು ಬ್ರಿಟಿಷರು ಬಿಟ್ಟು ಹೋದಾಗ ಭವಿಷ್ಯತ್ತಿನ ಬಗ್ಗೆ ಬಹಳಷ್ಟು ದೊಡ್ಡ ಚಿಂತೆ ಮತ್ತು ಆತಂಕವನ್ನು ಕಾಡುತ್ತಿದ್ದು ಕೂಡ ನಿಜ. ಅಂಥ ಪರಿಸ್ಥಿತಿಯ ವಿಚಿತ್ರ ಭಾರತವನ್ನು, ಅರಾಜಕತೆಯ ಭಾರತವನ್ನು ಇವತ್ತು ಬಲಿಷ್ಠ ಮತ್ತು ಸಮೃದ್ಧ ರಾಷ್ಟ್ರವನ್ನಾಗಿ ನಿರ್ಮಿಸಲಿಕ್ಕೆ ನಾವು ತೆಗೆದುಕೊಂಡಂಥ ಹೆಜ್ಜೆಗಳನ್ನು ಸ್ಮರಣೆ ಮಾಡಬೇಕಾಗ್ತದೆ. ಸ್ವತಂತ್ರ ಪೂರ್ವದಲ್ಲಿ ಕೂಡ ಅನೇಕ ಮಹನೀಯರುಗಳು ಲಕ್ಷಾಂತರ ಮಂದಿ ಸ್ವತಂತ್ರ ಹೋರಾಟದ ಆ ಚಳುವಳಿಯಲ್ಲಿ, ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಸ್ವತಂತ್ರ ಭಾರತದ ಕನಸನ್ನು ನನಸಾಗಿಸಿಕೊಳ್ಳುವ ದಿಸೆಯಲ್ಲಿ ಸಹಸ್ರಾರು ಮಂದಿ ತಮ್ಮ ಬಲಿದಾನವನ್ನು, ತ್ಯಾಗವನ್ನು ಮಾಡಿದ್ದಾರೆ. ಅವರೆಲ್ಲರ ಬಲಿದಾನದ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯದ ಫಲಾನುಭವಿಗಳಾಗಿದ್ದೇವೆ. ಆ ಫಲಾನುಭವಿಗಳಾದಂಥ ನಮಗೆ ಒಂದು ಉತ್ತರದಾಯಿಕತ್ವ ಇದೆ. ನಾವು ಒಂದು ಋಣ ಸಂದಾಯ ಮಾಡಬೇಕಾಗಿದೆ. ಅವರ ಬಲಿದಾನಕ್ಕೆ, ಅವರ ತ್ಯಾಗಕ್ಕೆ ನಾವು ಇವತ್ತೇನು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ, ಆ ಸ್ವಾತಂತ್ರ್ಯ ಅದು ಕರ್ತವ್ಯ ಪರತೆಯನ್ನು, ನಮ್ಮ ಬದ್ಧತೆಯನ್ನು, ನಮ್ಮ ಹಕ್ಕುಗಳ ಪ್ರತಿಪಾದನೆ ಜೊತೆಯಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ಕೂಡ ನಿರ್ವಹಿಸಬೇಕಾಗಿದೆ. ಬಲಿಷ್ಠ, ಸಮೃದ್ಧ, ಸಮಗ್ರ, ಅಖಂಡ ಮತ್ತು ಸೌಹಾರ್ದ ಭಾರತವನ್ನು ಕಟ್ಟುವುದೇ ಬಹುಶಃ ನಾವು ನಮ್ಮ ಸಹಸ್ರಾರು ಮಂದಿಯ ಬಲಿದಾನಕ್ಕೆ ನೀಡಬೇಕಾದಂಥ ಒಂದು ಋಣ ಸಂದಾಯ ಅಂತೇಳಿ ಹೇಳ್ತಾ, ಅನೇಕ ಸವಾಲುಗಳಿದೆ, ವಿಚಿತ್ರತೆ ಇದೆ, ನಮ್ಮ ಅಖಂಡತೆಗೆ ಧಕ್ಕೆ ಬರುವ ಘಟನೆಗಳಾಗ್ತಾ ಇರ್ತದೆ. ನಮ್ಮ ಸೌಹಾರ್ದತೆಯನ್ನು ಜಾತಿ, ಮತ, ಪಂಥ, ಪ್ರಾಂತ್ಯ, ಭಾಷೆ, ಆಚಾರ, ವಿಚಾರ, ಆಹಾರ, ಉಡುಪುಗಳ ಹೆಸರಿನಲ್ಲಿ ವಿಭಾಗ ಮಾಡುವಂಥ ಇಂಥ ವಿಚಿತ್ರ ಶಕ್ತಿಗಳ ನಡುವೆ, ಅಂಥ ಸವಾಲುಗಳ ನಡುವೆ ಭಾರತವನ್ನು ಅವೆಲ್ಲವನ್ನೂ ಮೀರಿ ಭಾರತೀಯತೆಯ ಸಂವಹನ ಅಸ್ತ್ರವನ್ನು ಬಳಸಿ, ಭಾರತೀಯತೆಯ ಸಂವಹನದ ಬಂಧನದಲ್ಲಿ ನಾವೆಲ್ಲರೂ ಒಳಗೊಳ್ತಾ ಭಾರತವನ್ನು ಒಂದು ವಿಶಿಷ್ಟ ರಾಷ್ಟ್ರವಾಗಿ, ಬಲಿಷ್ಠ ರಾಷ್ಟ್ರವಾಗಿ, ಬಹಳ ಮುಖ್ಯವಾಗಿ ಸೌಹಾರ್ದ ರಾಷ್ಟ್ರವಾಗಿ ಕಟ್ಟುವುದರ ಮೂಲಕ ನಾವು ನಮ್ಮ ಉತ್ತರದಾಯಿತ್ವವನ್ನು ಕಾಪಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭ ಪೊಲೀಸ್ ಉಪ ಅಧೀಕ್ಷಕ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಸಿ ಅಪ್ಪಣ್ಣ, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರದೀಪ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕೆಪಿ ಚಂದ್ರಕಲಾ, ಡಯಟ್ನ ಹಿರಿಯ ಉಪನ್ಯಾಸಕಿ ಪುಷ್ಪಾ, ಮೂಕಾಂಬಿಕಾ, ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಗೋಪಾಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಸನ್ಮಾನಿಸಲಾಯಿತು. ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆದ ದೇಶಭಕ್ತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು.
ಇದೀಗ ಆಗಮಿಸ್ತಾ ಇರುವಂತಹ ತಂಡ ಜ್ಞಾನಗಂಗಾ ವಸತಿ ಶಾಲೆಯ NCC ವಿಭಾಗದ ವಿದ್ಯಾರ್ಥಿಗಳು. ತಂಡದ ನಾಯಕ ವಿಕಾಸ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ MCC ತಂಡ ಲಲಿತ್ ಅಶ್ವಿತ್ ಇವನ ನೇತೃತ್ವದಲ್ಲಿ ತಂಡ ಮುಂದೆ ಸಾಗ್ತಾ ಇದೆ. ಮುಂದೆ ಬರ್ತಾ ಇರುವಂತಹ ತಂಡ ಗೈಡ್ಸ್ ಫಾತಿಮಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಇಂಪಾದ ಪ್ಯಾಂಟ್ ಸೆಟ್ನೊಂದಿಗೆ ತಂಡ ಮುಂದೆ ಹೆಜ್ಜೆ ನೆಡ್ತಾ ಇದೆ. ಪ್ರೌಢಶಾಲಾ ವಿಭಾಗ ಮೂಕಾಂಬಿಕಾ ಪ್ರೌಢಶಾಲೆಯ ತಂಡ ಶ್ರೀನಾಯಕ್ ಇವನ ಒಂದು ನೇತೃತ್ವದಲ್ಲಿ ತಂಡ ಮುಂದೆ ಸಾಗ್ತಾ ಇದೆ. ಇದೀಗ ವೇದಿಕೆಯ ಬಳಿ ಬರ್ತಾ ಇರುವಂತಹ ತಂಡ ಜ್ಞಾನಭಾರತಿ ಪ್ರೌಢಶಾಲೆ ಶ್ರೀ ಮದನ್ ಕುಮಾರ್ ತನ್ನ ತಂಡವನ್ನು ಮುನ್ನಡೆಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆನಂತರದಲ್ಲಿ ಮೌಲಾನಾ ಆಜಾದ್ ಪ್ರೌಢಶಾಲೆಯ ಹನ್ಸೀರ್ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಹಾಗೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಹ ತಮ್ಮ ಶಿಸ್ತುಬದ್ಧ ಹೆಜ್ಜೆಯೊಂದಿಗೆ ಮುನ್ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲಾ ವಿಭಾಗದ ಹಂಸಿನಿ ತನ್ನ ತಂಡವನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಪುನೀತ್ ಕುಮಾರ್ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಹಾಗೆಯೇ ಕಾಲೇಜು ವಿಭಾಗದಲ್ಲಿ ಅಲ್ಪಸಂಖ್ಯಾತ ಮೌಲಾನಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ತಂಡ ಫಿಜಾ ಇವರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಅನುಗ್ರಹ ಪದವಿ ಪೂರ್ವ ಕಾಲೇಜಿನ ಪಥಸಂಚಲನದ ತಂಡದಲ್ಲಿ ಪ್ರತಿಮಾ ತನ್ನ ಸಾರಥ್ಯದಲ್ಲಿ ಮಾನವೀಯತೆ ಮೆರೆದ ಎಡಿಕೇರಿ ಪ್ರಸನ್ನ. ಆಕಸ್ಮಿಕವಾಗಿ ಶೌಚಾಲಯ ಗುಂಡಿಗೆ ಬಿದ್ದು ದುರ್ಮರಣಕ್ಕೀಡಾದ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧನ ಸಹಾಯ ನೀಡುವ ಮೂಲಕ ಸಮಾಜ ಸೇವಕ ಹಾಗೂ ಬಿಜೆಪಿ ಕಾರ್ಯಕರ್ತ ಪ್ರಸನ್ನ ಎಡಿಕೇರಿ ಮಾನವೀಯತೆ ಮೆರೆದಿದ್ದಾರೆ. ಆಗಸ್ಟ್ 10 ಸೋಮವಾರ ಸೋಮವಾರಪೇಟೆ ತಾಲೂಕಿನ ಹೊಸತೋಟ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಶೌಚಾಲಯದ ಗುಂಡಿಯೊಳಗೆ ಬಿದ್ದ ಪರಿಣಾಮ ಅಲ್ಲಿನ ನಿವಾಸಿಗಳಾದ ನಿತ್ಯ ಹಾಗೂ ಜನಾರ್ದನ್ ಮೃತಪಟ್ಟಿದ್ದರು. ಈ ಕುರಿತು ಮಾಹಿತಿ ಪಡೆದ ಸಮಾಜ ಸೇವಕ ಹಾಗೂ ಬಿಜೆಪಿ ಕಾರ್ಯಕರ್ತ ಪ್ರಸನ್ನ ಎಡಿಕೇರಿ ಶನಿವಾರ ಮೃತರ ಮನೆಗಳಿಗೆ ತೆರಳಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧನ ಸಹಾಯ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಜಿಲ್ಲೆ ಹಾಗೂ ಕ್ಷೇತ್ರಕ್ಕೆ ಆಗಮಿಸಿದ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರನ್ನು ಕ್ಷೇತ್ರದ ಹೆಬ್ಬಾಗಿಲು ಆನೆ ಚೌಕೂರು ಗೇಟ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಸಕರ ಸಹೋದರ ಅಜ್ಜಿಕುಟೀರ ನರೇನ್ ಕಾರ್ಯಪ್ಪ, ಅಭಿಮಾನಿಗಳಾದ ಮಿದೇರಿರ ನವೀನ್, ಪಟ್ಟಣ ರಂಜಿ ಪೂಣಚ್ಚ, ಟಾಟು ಮೊಣ್ಣಪ್ಪ ಮಾನ್ಯ ಶಾಸಕರನ್ನು ಜಯಘೋಷಗಳೊಂದಿಗೆ ಕ್ಷೇತ್ರಕ್ಕೆ ಬರಮಾಡಿಕೊಂಡರು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಅಭಿಮಾನಿಗಳು ಶಾಸಕರನ್ನು ಕಂಡೊಡನೆ ಆತ್ಮೀಯವಾಗಿ ಅಭಿನಂದಿಸಿದರು. 2047ರ ವಿಕಸಿತ ಭಾರತ ನಿರ್ಮಾಣಕ್ಕೆ ಸರ್ವರು ಸಂಕಲ್ಪ ತೊಡಬೇಕೆಂದು ಪತ್ರಕರ್ತ ಎಸ್ ಮಹೇಶ್ ತಿಳಿಸಿದರು. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಹಾಗೂ ಟ್ರೇಡ್ ಯೂನಿಯನ್ ವತಿಯಿಂದ ಪಟ್ಟಣದ ಜೆಸಿ ವೇದಿಕೆಯಲ್ಲಿ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಈ ರಾಷ್ಟ್ರದ ಮಹಾನ್ ನಾಯಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ತೆತ್ತ ಫಲವಾಗಿ ಇಂದು ನಾವು ಈ ದೇಶದಲ್ಲಿ ನೆಮ್ಮದಿಯಿಂದ ಜೀವಿಸಲು ಸಾಧ್ಯವಾಗಿದೆ ಎಂದರು. ಅಂದು ಸ್ವಾತಂತ್ರ್ಯಕ್ಕಾಗಿ ಪರಕೀಯರಾದ ಬ್ರಿಟಿಷರ ವಿರುದ್ಧ ಹೋರಾಡಿದರೆ ಇಂದು ದೇಶದ ಆಂತರಿಕ ವಿಚ್ಛಿದ್ರಕಾರಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿರುವುದು ವಿಷಾದನೀಯವೆಂದರು. 2047ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಶತಮಾನ ಪೂರೈಸುವ ಹಿನ್ನೆಲೆಯಲ್ಲಿ ಈ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಆರ್ಥಿಕ ಅಭಿವೃದ್ಧಿ, ಸ್ವಾವಲಂಬನೆ, ಅಂತರ್ಘರ್ಷ ಅಭಿವೃದ್ಧಿ, ಸುಸ್ಥಿರತೆ ಮುಂತಾದ ಅಭಿವೃದ್ಧಿಯ ವಿಕಸಿತ ಭಾರತ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ. ಈ ದೇಶದ ಪ್ರಜೆಗಳಾದ ನಾವುಗಳು ಅವರೊಡನೆ ಕೈ ಜೋಡಿಸಬೇಕು ಎಂದರು. 1873ರಲ್ಲಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಬಳಿಯ ಹೆಮ್ಮನೆ ಗ್ರಾಮದ ಪುಟ್ಟಬಸಪ್ಪ ಅಲಿಯಾಸ್ ಕಲ್ಯಾಣಸ್ವಾಮಿ ಎಂಬುವರು ಬ್ರಿಟಿಷರ ವಿರುದ್ಧ ಹೋರಾಡಿ ಜಯ ಗಳಿಸಿ ಮಂಗಳೂರಿನ ಬಾವುಟಗುಡ್ಡದಲ್ಲಿ ಈ ನಾಡಿನ ಧ್ವಜ ಹಾರಿಸಿದ್ದರು. ನಂತರ ಬ್ರಿಟಿಷರ ಹುನ್ನಾರದಿಂದ ನೇಣಿಗೇರಿದ ಇಂತಹ ಅಪ್ರತಿಮ ಹೋರಾಟಗಾರರನ್ನು ಇತಿಹಾಸ ಮರೆತಿರುವುದು ಇಂದಿನ ಆಡಳಿತ ಹಾಗೂ ಜನಪ್ರತಿನಿಧಿಗಳ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ಎಂದು ವಿಷಾದಿಸಿದರು. ನಿಷ್ಠೆಯಿಂದ ಅವರು ಕಾಯಕವನ್ನ ಮಾಡುವಂತಹ ಒಂದು ಕಾಯಕರ ಜೀವಿ ಅಂತ ಹೇಳಿದ್ರೆ ಕಾಳಮ್ಮನವರು. ಬಹುಶಃ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಏನು ಪೌರ ಕಾರ್ಮಿಕರಿದ್ರೆ ಅದರಲ್ಲಿ ಅತ್ಯಂತ ಹಿರಿಯರಿರುವಂತಹ ಒಂದು ಕಾಳಮ್ಮನವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ 88 ದಶಕಗಳ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೆಯುವಂತಹ ಒಂದು ಮಹತ್ವಾಕಾಂಕ್ಷೆ ಈ ನಮ್ಮ ದೇಶದ ಜನಗಳಲ್ಲಿ ಇತ್ತು. ಅದಕ್ಕೋಸ್ಕರ ಹೋರಾಟವನ್ನ ಮಾಡಿದಂತಹ, ಬಲಿದಾನವನ್ನ ಮಾಡಿರುವಂತವರನ್ನ ನಾವು ಇವತ್ತು ನೆನಪಿಸಿಕೊಳ್ಳಬೇಕಾಗಿರುವಂತದ್ದು ತುಂಬಾ ಅತ್ಯಗತ್ಯ. ಹಾಗೂ ಅವರುಗಳು ಬಲಿದಾನ ಮಾಡಿದ್ರಿಂದಲೇ ಇವತ್ತು
ನಾವು ಈ ಮಟ್ಟಿಗೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಜೀವಿಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಯಿತು ಅನ್ನುವಂತಹದ್ದನ್ನ ನಾವು ನೆನಪಿಸ್ಕೋಬೇಕಾಗತ್ತೆ. ವೃತ್ತ ನಿರೀಕ್ಷಕ ಮುದ್ದು ಮಹಾದೇವ ಧ್ವಜಾರೋಹಣ ನೆರವೇರಿಸಿದರು. ಮಾಜಿ ಸೈನಿಕ ಚಂದ್ರಕುಮಾರ್, ವೈದ್ಯರಾದ ಜಯರಾಜ್ ಹಾಗೂ ಪೌರ ಕಾರ್ಮಿಕರಾದ ಶ್ರೀಮತಿ ಕಾಳಮ್ಮನವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ವಸಂತಾಚಾರ್ಯ ವಹಿಸಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ನಗರಾಧ್ಯಕ್ಷ ಮಂಜುನಾಥ್, ನಿವೃತ್ತ ಶಿಕ್ಷಕ ರಾಜಪ್ಪ, ಪ್ರಮುಖರಾದ ಭಾಸ್ಕರ್, ಕೃಷ್ಣಕುಮಾರ್, ಜಲೀಲ್ ಸ್ಲಾಬ್, ಯೂಟ್ಯೂಬರ್ಗಳಾದ ಮದನ್, ವಿಕಿಲ್, ರೈ, ಜಗದೀಶ್, ಪ್ರಸನ್ನ, ಗಣೇಶ, ಸುನಿಲ್, ನಿತಿನ್, ವಿಶ್ವ, ರೋಹಿತ್ ಪೂಜಾರಿ ಹಾಗೂ ಮುಂತಾದವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಿಕೆ ಸೈನಿಕ ತರಬೇತಿ ಶಾಲೆಯ ವಿದ್ಯಾರ್ಥಿಗಳು ಧ್ವಜವಂದನೆ ಹಾಗೂ ಗೌರವ ರಕ್ಷೆ ಸಲ್ಲಿಸಿದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮ್ಯಾರಥಾನ್ ಓಟ. ನಾಪೋಕ್ಲು ಸಮೀಪದ ಅಂಕುರ್ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಸಲುವಾಗಿ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕೊಟ್ಟಮುಡಿ ಜಂಕ್ಷನ್ನಿಂದ ಹಳೆ ತಾಲೂಕುವರೆಗೆ ಆಯೋಜಿಸಿದ ಕಾರ್ಯಕ್ರಮವನ್ನು ಸ್ಥಳೀಯ ಪೊಲೀಸ್ ಠಾಣೆಯ ಎಎಸ್ಐ ಪ್ರಕಾಶ್ ಉದ್ಘಾಟಿಸಿ ಶುಭ ಹಾರೈಸಿದರು. One side, follow the one side. ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ದಿನಗಳು. ಹಾಗೆಯೇ ಅಂಕೂರ್ ಶಾಲೆಯ ಒಂದು 5ನೇ ವರ್ಷದ ಒಂದು ರಸ್ತೆ ಓಟವನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಬರಲಿ, ಮಕ್ಕಳ ಒಂದು ಮುಂದಿನ ಒಂದು ಪೀಳಿಗೆಗೆ ಇದು ಹಳ್ಳಿಗಾಡಿನ ಮಕ್ಕಳಿಗೆ ಸ್ವಲ್ಪ ಒಂದು ಮಕ್ಕಳು ಮುಂದೆ ಫಿಸಿಕಲ್ ಮತ್ತು ಅವರ ಒಂದು ವೈಯಕ್ತಿಕ ವ್ಯಾಯಾಮದ ಬಗ್ಗೆ ಅವರಿಗೆ ಸ್ವಲ್ಪ ಅರಿವಾಗಲಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಒಂದು ಆಲ್ ದಿ ಬೆಸ್ಟ್. ಸುತ್ತಮುತ್ತಲಿನ ಶಾಲೆಗಳ 77 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅನಂತರ ಶಾಲೆಯಲ್ಲಿ ಆಯೋಜಿಸಿದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷ ಕೇಟುಳಿರ ರಾಜಾ ಚರ್ಮಣ್ಣ ಅವರು ಅಧ್ಯಕ್ಷತೆ ವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ಅಂಕುರ್ ಶಾಲೆಯ ವಿದ್ಯಾರ್ಥಿಗಳಾದ ಧೀಮಂತ್ ಎಂಎಸ್ ಪ್ರಥಮ ಸ್ಥಾನವನ್ನು, ಹರ್ಷಿತ್ ದ್ವಿತೀಯ ಸ್ಥಾನವನ್ನು ಹಾಗೂ ಶ್ರೀರಾಮ ಟ್ರಸ್ಟ್ ಶಾಲೆಯ ಲವ ಬಿಜಿ ತೃತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. ಬಾಲಕಿಯರ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಅಂಕುರ್ ಶಾಲೆಯ ವಿದ್ಯಾರ್ಥಿನಿ ಶಿಖಾ ಮುತ್ತಮ್ಮ ಪಿಎನ್ ಪ್ರಥಮ ಸ್ಥಾನವನ್ನು, ಕೆಪಿಎಸ್ ಶಾಲೆಯ ಫಾತಿಮತ್ ಫಿದಾ ದ್ವಿತೀಯ ಸ್ಥಾನವನ್ನು, ಅಂಕುರ್ ಶಾಲೆಯ ಕಾವೇರಮ್ಮ ಕೆಎ ತೃತೀಯ ಬಹುಮಾನವನ್ನು ಮುಡಿಗೇರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಕೇಟೋಳಿರ ರತ್ನ ಚರ್ಮಣ್ಣ, ಪ್ರಾಂಶುಪಾಲರಾದ ಮಮತಾ, ರಂಜನ್, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ನಾವು ಪ್ರತಿ ವರ್ಷ ರನ್ ಫಾರ್ ಯೂನಿಟಿಯಿಂದ ಆರ್ಗನೈಸ್ ಮಾಡ್ತಾ ಇದ್ವಿ. ಇದು 5ನೇ ವರ್ಷ. ಯೂನಿಟಿಯನ್ನು ಬೆಳೆಸಲಿಕ್ಕಾಗಿ ನಾವು ಈ ಒಂದು ರನ್ ಫಾರ್ ಯೂನಿಟಿನ ಮಾಡ್ತಾ ಇದ್ವಿ. ನಮ್ಮ ಶಾಲೆ ಅಂಕೂರ್ ಪಬ್ಲಿಕ್ ಶಾಲೆ ಮತ್ತು ರಾಮ ಟ್ರಸ್ಟ್, ಸೇಕ್ರೆಡ್ ಆರ್ಟ್ಸ್, ಕೆಪಿಎಸ್, ಮರ್ಕಸ್ ಇಷ್ಟು ಶಾಲೆಗಳು ಸೇರಿ ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಶಾಲೆಗಳಿಗೂ ನಾವು ಅವಕಾಶ ಕೊಡ್ತೇವೆ, ಕೆಲವು ಶಾಲೆಗಳು ಮಾತ್ರ ಬರ್ತಾರೆ. ಸೊ ಇದರಿಂದ ಮಕ್ಕಳಿಗೂ ಎಲ್ಲರೂ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನೋದು ತಿಳ್ಕೊಳ್ಳಿ ಅಂತ ಹೇಳುವ ಉದ್ದೇಶದಿಂದ ನಾವು ಇದೆಲ್ಲ ಮಾಡ್ತೀವಿ. ಇಲ್ಲಿ ಈ ಜಂಕ್ಷನ್ ಕೊಟ್ಟಮುಡಿ ಜಂಕ್ಷನ್ನಿಂದ ಅಂಕೂರ್ ಪಬ್ಲಿಕ್ ಶಾಲೆವರೆಗೆ ನಾವು ಮಕ್ಕಳನ್ನು ಓಡಿಸ್ತೇವೆ. ಮತ್ತು ಹುಡುಗಿಯರು ಚೆರೆಪರಂಬು ಜಂಕ್ಷನ್ನಿಂದ ಅಂಕೂರ್ ಪಬ್ಲಿಕ್ ಶಾಲೆವರೆಗೆ ಆಲ್ಮೋಸ್ಟ್ ಹುಡುಗಿಯರಿಗೆ 2.5 ಕಿಲೋಮೀಟರ್ಸ್, ಹುಡುಗರು 4.5 ಕಿಲೋಮೀಟರ್ಸ್ ಓಡ್ತಾರೆ. ಇವರಿಗೆ ಬಹುಮಾನವನ್ನು ಕೂಡ ಫಂಕ್ಷನ್ ಮಾಡಿ ಬಹುಮಾನವನ್ನು ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ. ಈ ಸಂದರ್ಭ ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದುಗ್ಗಳ ಸದಾನಂದ. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ 80ನೇ ಸ್ವಾತಂತ್ರ್ಯ ದಿನ ಆಚರಣೆ. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕ ನಿವೃತ್ತ ಕರ್ನಲ್ ಬಿದ್ದಂಡ ನಾಣಯ್ಯ, ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಎನ್ಎಸ್ ಉದಯ ಶಂಕರ್ ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಕರ್ನಲ್ ಬಿದ್ದಂಡ ನಾಣಯ್ಯ ಅವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯು ಭಾರತದ ವಿವಿಧತೆಯಲ್ಲಿ ಏಕತೆಯನ್ನು ಎತ್ತಿ ತೋರಿಸುತ್ತದೆ. ವಿವಿಧ ಭಾಷೆಗಳು, ಧರ್ಮಗಳು ಮತ್ತು ಸಂಸ್ಕೃತಿಗಳನ್ನು ಹೊಂದಿರುವ ಜನರು ಒಟ್ಟಾಗಿ ಸೇರಿ ಈ ದಿನವನ್ನು ಆಚರಿಸುತ್ತಾರೆ. ಸ್ವಾತಂತ್ರ್ಯದ ದಿನದಂದು ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಯಕರುಗಳನ್ನು ಸ್ಮರಿಸುತ್ತೇವೆ ಮತ್ತು ನಮ್ಮ ಮಹಾನ್ ದೇಶದ ಕಲ್ಯಾಣಕ್ಕಾಗಿ ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತೇವೆ ಎಂದರು. ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿಕೊಂಡು ನಮ್ಮ ಪ್ರಾಣವನ್ನು ಅರ್ಪಿಸಿದ
ನಮ್ಮ ಸೈನಿಕರ ಧೈರ್ಯ ಮತ್ತು ಶೌರ್ಯದಿಂದಾಗಿ ನಾವು ದೇಶದಲ್ಲಿ ಶಾಂತಿಯುತ ಜೀವನವನ್ನು ನಡೆಸಿಕೊಳ್ಳುತ್ತಿದ್ದೇವೆ ಎಂದರು. ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಬೇಕು. ಸೈನಿಕರು ದೇಶದೊಳಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಹಾಯ ಮಾಡುತ್ತಾರೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಜಾರಿಗೊಳಿಸುತ್ತಾರೆ. ಹಾಗೆಯೇ ಸೈನಿಕರು ಶಿಸ್ತು, ತ್ಯಾಗ ಮತ್ತು ದೇಶಭಕ್ತಿಯನ್ನು ಪ್ರತಿನಿಧಿಸುತ್ತಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ದೇಶದ ಏಳಿಗೆಗೆ ಬೇಕಾದ ಆಲೋಚನೆ, ಸಾಮರ್ಥ್ಯ, ಶಕ್ತಿಯನ್ನು ನಮ್ಮ ಮುಂಬರುವ ಪೀಳಿಗೆಗೆ ನಾವು ಹೇಳಿಕೊಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಿಕ್ಷಕ ವೃಂದದವರು, ಗುರುಗಳಾದವರು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಹಾಗೂ ವೇದಿಕೆಯನ್ನು ಕಲ್ಪಿಸಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ತೆಗೆದು ವಿಕಾಸ ಮಾಡುವ ಶಕ್ತಿ ಕೊಟ್ಟರೆ ಮಾತ್ರ ಅದು ವಿಕಾಸವಾಗುವುದು. ಏಕೆಂದ್ರೆ ಇದು ನನ್ನದೇ ಅನುಭವ, ನನ್ನ ತಂದೆ ತಾಯಿಯ ಆಶೀರ್ವಾದ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ನಾನು ನಿಂತಿದ್ದೇನೆ ಅಂದರೆ ತಪ್ಪಾಗಲಾರದು. ಯಾರು ತನ್ನ ತಂದೆ ತಾಯಿಯವರು ಗುರು ಹಿರಿಯರಿಗೆ ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನಮಸ್ಕರಿಸಿ ಗೌರವ ಕೊಡುತ್ತಾರೋ ಆ ಮಕ್ಕಳು, ಆ ಪ್ರಜೆಗಳು ಎಂದು ಮುಂದಕ್ಕೆ ತಲೆಬಾಗಲಾರದು ಎಂದು ಅವರ ಜೀವನದಲ್ಲಿ ಕಷ್ಟವನ್ನು ಕಾಣಲಾರದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲೆಯ ಉಪಾಧ್ಯಕ್ಷ ಎನ್ಎಸ್ ಉದಯ್ ಶಂಕರ್, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಯುವಶಕ್ತಿ ದೇಶದ ಶಕ್ತಿ. ಅತಿ ಹೆಚ್ಚು ಯುವಶಕ್ತಿ ಇರುವ ದೇಶ ನಮ್ಮದು. ಆದ್ದರಿಂದ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಯಾವುದೇ ದುಶ್ಚಟಗಳಿಗೆ ದಾಸರಾಗದೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಮುಂದಾಗಿ ಬಲಿಷ್ಠ ಭಾರತ ಕಟ್ಟಲು ಮುಂದಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿ ಶುಭ ಕೋರಿದರು. ಯಾಕೆ ಶಾಲೆ ಮಕ್ಕಳಿಗೆ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಬೇರೆಯಲ್ಲಿ ನೋಡಿ, ಟೌನಲ್ಲಿ ನೋಡಿ ತಿರುಗಾಡ್ತಾ ಇರ್ತಾರೆ, ಜನ ಸಾಮಾನ್ಯರೆಲ್ಲರೂ ತಿರುಗ್ತಾ ಇರ್ತಾರೆ. ಅವರೆಲ್ಲರೂ ನಿಮ್ಮ ಹಾಗೆ ಶಾಲೆಗೆ ಬಂದು ಹೋದವರು, ಶಾಲೆಯ ಅನುಭವ ಅವರಿಗೆ ಆಗಿದೆ. ಸ್ವಾತಂತ್ರ್ಯವನ್ನು ಹೇಗೆ ಇದು ಮಾಡಬೇಕು ಅಂತ ಹೇಳೋದು ಗೊತ್ತಾಗಿದೆ. ಮಕ್ಕಳಿಗೆ ಯಾಕೆ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು 10 ವರ್ಷ ಸರ್, ಇನ್ನೊಂದು 10 ವರ್ಷ 15 ವರ್ಷ ಅದು ಕಳೆದ್ರೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿದಂಥ ಯಾವೊಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಉಳಿಯೋದಿಲ್ಲ. ಎಲ್ಲರೂ ಈ ಲೋಕವನ್ನು ತ್ಯಜಿಸುವಂಥ ಸಮಯ 80 ವರ್ಷ, ಇನ್ನು 20 ವರ್ಷ ಅದು ಅವನಿಗೆ ಅನುಭವ ಆಗಿರ್ತ ಜ್ಞಾನಪೂರ್ಣ ಪ್ರಾಯ. ಇನ್ನೊಂದು 10-15 ವರ್ಷ ಕಳೆದ್ರೆ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಯಾರು ಅಂತ ಹೇಳುವಂಥದ್ದನ್ನು ಕೇಳುವಂಥದ್ದು. ಪಾಪ ಈ ಮಕ್ಕಳಿಗೆಲ್ಲ ಸ್ವಾತಂತ್ರ್ಯ ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಮಾತಾಡೋದೇ ಸ್ವಾತಂತ್ರ್ಯ. ಇವತ್ತಲ್ಲಿ ಕೂತು ಮಕ್ಕಳು ಹಿಡಿತಾರೆ, ಏನೋ ಮಾಡ್ತಾರೆ, ಆ ಕಡೆ ತಿಂತಾರೆ, ಈ ಕಡೆ ತಿಂತಾರೆ. ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ, ದೀರ್ಘಕಾಲದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ಪೂರ್ವಜರ ಸುದೀರ್ಘ ವರ್ಷಗಳ ಹೋರಾಟ, ತ್ಯಾಗ, ಬಲಿದಾನ, ಕಠಿಣ ಶ್ರಮದಿಂದ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ದೇಶವನ್ನು ಬಹಳ ಮುಖ್ಯವಾಗಿ ಕಾಡುತ್ತಿರುವುದು ಭ್ರಷ್ಟಾಚಾರ ಎಂಬ ಪಿಡುಗು. ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅನ್ಯಾಯ, ಅಸಮಾನತೆ, ಭ್ರಷ್ಟಾಚಾರ ಇದರ ವಿರುದ್ಧ ಎದ್ದು ನಿಲ್ಲಬೇಕು. ಮೂಲಭೂತ ಸೌಲಭ್ಯ, ನಿರ್ಭಯದ ವಾತಾವರಣ ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಹಲವು ಮೂಲಭೂತ ಸೌಲಭ್ಯಗಳ ಕೊರತೆ ಇಂದಿಗೂ ದೇಶದಲ್ಲಿ ಕಾಡುತ್ತಿದೆ. ಬಲಾಢ್ಯರ ದಬ್ಬಾಳಿಕೆ ಬಡವರ ಮೇಲೆ ನಿರಂತರವಾಗಿ ನಡೆಯುತ್ತಿದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಎಂದು ಅವರು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಭೂತ ಸೌಲಭ್ಯ ಸಿಕ್ಕಿ ಭಯಮುಕ್ತ, ಹಸಿವು ಮುಕ್ತ ವಾತಾವರಣ ನಿರ್ಮಾಣವಾದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದಂತಾಗುತ್ತದೆ. ಆದ್ದರಿಂದ ನಮಗೆ ಹಿರಿಯರು ಒದಗಿಸಿಕೊಟ್ಟ ಸ್ವಾತಂತ್ರ್ಯವನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಅದಲ್ಲ, ಈ ದಿನ ನಮಗೇನು ಇವತ್ತು ನಾವು ಈ ದಿನ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸ್ವತಂತ್ರವನ್ನು ಪಡೆದುಕೊಳ್ಳಲು ನಮ್ಮ ಹಿರಿಯರು, ಸ್ವತಂತ್ರ ಹೋರಾಟಗಾರರು, ಅವರ ತ್ಯಾಗ, ಬಲಿದಾನ, ಪರಿಶ್ರಮ ಎಲ್ಲವನ್ನು ನಮ್ಮ ಒಂದು ದೇಶದ ಸ್ವತಂತ್ರಕ್ಕೋಸ್ಕರ ತ್ಯಾಗ ಮಾಡಿ ಸಿಕ್ಕಿದಂತಹ ಸ್ವತಂತ್ರವಾಗಿದೆ. ಸ್ವತಂತ್ರ ಹೋರಾಟಗಾರರ ಬಗ್ಗೆ ಏಕೆಂದರೆ ನಾನು ಅವರ ಹೆಸರನ್ನು ಹೇಳುವುದಿಲ್ಲ. ನಮ್ಮ ಕೊಡಗಿನಲ್ಲೂ ಕೂಡ ಹಲವರು, ಕೊಡಗಿನ ಗಾಂಧಿ ಎನಿಸಿಕೊಂಡಂತಹ ಒಂದೆಂಟ ಬೆಳ್ಳೆಪ್ಪನವರಿರ್ಬೋದು, ಅದೇ ರೀತಿ ಗಫಾರ್ ಖಾನ್ ಗೋವಿಂದ ಇರ್ಬೋದು, ಅವರೆಲ್ಲ ಯಾರು ಹೋರಾಟಗಾರಿದ್ದಾರೆ ಅವರೆಲ್ಲ ನಮ್ಮ ನೆರೆಯ ರಾಜ್ಯದ ಕಣ್ಣೂರು ಜೈಲಿನಲ್ಲಿ ಜೈಲೂಟ ಸಹ ಅನುಭವಿಸಿದಂಥವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ. ಆದ್ದರಿಂದ ಈ ಒಂದು ದಿನ ಏನು ನಾವು ಇವತ್ತು ಆಚರಣೆ, ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದ್ದೀವಿ. ನಂತರ ಸೈನ್ಯವನ್ನು ಕರೆತಂದು ಇಲ್ಲಿ ಎಲ್ಲ ಹಂತ ಹಂತವಾಗಿ ಪ್ರಾಂತ್ಯಗಳನ್ನು ಬದಲಿಸುತ್ತಾ ಇಡೀ ದೇಶವನ್ನು 200 ವರ್ಷಗಳ ಕಾಲ 300 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಈ ಸಮಯದಲ್ಲಿ ನಮ್ಮ ದೇಶದ ಎಲ್ಲ ಜನರನ್ನ ಗುಲಾಮರಾಗಿಟ್ಟುಕೊಂಡು ನಮ್ಮೆಲ್ಲ ಸಂಪನ್ಮೂಲಗಳನ್ನು ಅವರು ದೋಚಿಕೊಂಡು ಅವರ ದೇಶಕ್ಕೆ ಕೊಂಡೊಯ್ಯಬೇಕಂತ ಆ ಕಾಲಘಟ್ಟದಲ್ಲಿ ಹಲವಷ್ಟು ಜನರು ಸ್ವಾತಂತ್ರ್ಯಕ್ಕಾಗಿ ದುಡಿತಾ ಇದ್ದರು. ಆ ಸಂದರ್ಭದಲ್ಲಿ
ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿ ಕೆಎಸ್ ಶಾಮಿಲ, 10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿ ರಾಫಿಯಾ ಹಾಗೂ ಶಾಲೆಯ ಮಾಜಿ ಉಪಾಧ್ಯಕ್ಷರಾದ ಕರವಂಡ ಲವ ನಾಣಯ್ಯ ಅವರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಡತನದಲ್ಲಿರುವಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಾವು ಉಪಾಧ್ಯಕ್ಷರಾಗಿರುವಂತಹ ಅವಧಿಯಲ್ಲಿ